मैं आजाद हूं, आजाद ही रहूंगा. ಈ ಸ್ವಾತಂತ್ರ್ಯದ ಘರ್ಜನೆ ಕೇಳಿದಾಗಲೇ ರಕ್ತ ಕುದಿಯುತ್ತದೆ. ಇನ್ನು ಚಂದ್ರಶೇಖರ್ ಆಜಾದರ ಬದುಕಂತೂ ಇಂದಿಗೂ ನಿಷ್ಕ್ರಿಯ ಮನಸ್ಸುಗಳಲ್ಲಿ ಪೌರುಷದ ಜ್ವಾಲೆ ಹೊತ್ತುವಂತೆ ಮಾಡುತ್ತದೆ. 1906ರಲ್ಲಿ ಮಧ್ಯಪ್ರದೇಶದ ಭಾವ್ರಾ ಹಳ್ಳಿಯಲ್ಲಿ ಚಂದ್ರಶೇಖರ್ ತಿವಾರಿ ಜನಿಸಿದರು. ಸಂಸ್ಕೃತ ಅಧ್ಯಯನಕ್ಕಾಗಿ ಕಾಶಿಗೆ ಬಂದ ಯುವಕ ಅಸಹಕಾರ ಚಳುವಳಿಯ ಜ್ವಾಲೆಯಲ್ಲಿ ಪೊಲೀಸರ ಮೇಲೆ ಕಲ್ಲೆಸೆದ ಕಾರಣ ಬಂಧನಕ್ಕೊಳಗಾದಾಗ ನ್ಯಾಯಾಧೀಶ ನಿನ್ನ ಹೆಸರೇನು ಎಂದರೆ 15ರ ಬಾಲಕ ಧೈರ್ಯದಿಂದ ಉತ್ತರಿಸಿದ್ದು, ನನ್ನ ಹೆಸರು ಆಜಾದ್. ರಾಮ್ ಪ್ರಸಾದ್ ಬಿಸ್ಮಿಲ್ಲರು ಸ್ಥಾಪಿಸಿದ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸೇರಿ ಕ್ರಾಂತಿ ಕಾರ್ಯದಲ್ಲಿ ಧುಮುಕಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಜೊತೆಗಿದ್ದ ಕ್ರಾಂತಿಕಾರಿಗಳೆಲ್ಲ ಬಂಧಿತರಾದಾಗ ಸಂಘಟನೆಯನ್ನು ಏಕಾಂಗಿಯಾಗಿ ಪುನರುಜ್ಜೀವನಗೊಳಿಸಿ ಮಾರುವೇಷದಲ್ಲಿ ಊರು ಊರು ಸುತ್ತಿ ಯುವಕರಲ್ಲಿ ದೇಶಭಕ್ತಿಯ ಜ್ವಾಲೆ ಹೊತ್ತಿಸಿ ಹದಿಹರೆಯದಲ್ಲೇ ಕ್ರಾಂತಿಕಾರಿಗಳ ಮಹಾದಂಡನಾಯಕನಾದರು. ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತೀಕಾರವಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವರೊಂದಿಗೆ ಯೋಜನೆ ರೂಪಿಸಿದರು. ಗುರಿ ಸ್ಕಾಟ್ ಆಗಿದ್ದರೂ ತಪ್ಪಾಗಿ ಸಾಂಡರ್ಸ್ ಹತ್ಯೆಯಾಯಿತು. ಬ್ರಿಟಿಷ್ ಸರ್ಕಾರ ತನ್ನೆಲ್ಲ ಬಲವನ್ನು ಬಳಸಿಕೊಂಡು ಅವರನ್ನು ಬೆನ್ನಟ್ಟಿತು. ಕೊನೆಗೆ 1931 ಫೆಬ್ರವರಿ 27ರಂದು ಪೊಲೀಸರೊಂದಿಗೆ ಏಕಾಂಗಿಯಾಗಿ ಹೋರಾಡಿದ ಆಜಾದ್ ಶತ್ರುಗಳ ಕೈಗೆ ಸಿಕ್ಕದೆ ತಾವೇ ಗುಂಡು ಹಾರಿಸಿಕೊಂಡು ಭಾರತ ಮಾತೆಗೆ ಪ್ರಾಣಾರ್ಪಣೆ ಮಾಡಿದರು. ಭಾರತೀಯರ ಮನದಲ್ಲಿ ಅಜೇಯರಾದರು. ಕೇವಲ 25 ವರ್ಷಗಳ ಜೀವನದಲ್ಲಿ ಶತಮಾನಗಳ ಸ್ಫೂರ್ತಿ ತುಂಬಿದ ಈ ಪುರುಷ ಸಿಂಹನಿಗೆ ಅವರ ಬಲಿದಾನದ ದಿನದಂದು ಶತ ನಮನಗಳು. ವಂದೇ ಮಾತರಂ.